ಸರ್ ಮಾರುತಿ 800 65,000 65,000ಕ್ಕೆ ಮಾರುತಿ 800 ಸ್ಯಾಂಟ್ರೋ 160 ಡಬಲ್ ಆಂಪ್ ಡಬಲ್ ಊಫರ್ ಜೊತೆಗೆ ಇದೆ ಸರ್ ಗಾಡಿ ನೋಡ್ತಾ ಇರಬಹುದು ಎಷ್ಟು ಸರ್ ಇದು 160 ಸರ್ ಇನ್ನೊಂದು ಪ್ರೈಸ್ ಸರ್ 2,05,000 ಕೊಡ್ತೀನಿ ಬನ್ನಿ ಸರ್ ಸಿಂಗಲ್ ಓನರ್ ಫ್ರೆಶ್ FC ಜೊತೆಗೆ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಬನ್ನಿ ಬೇಗ ತಗೊಂಡೋಗಿ ಈ ಆಫರ್ ಅಲ್ಲಿ ಗಾಡಿ ಸಿಗಲ್ಲ i20 ಸರ್ ವರ್ನಾ ಫ್ಲೂಡಿಕ್ 495 ಸರ್ ವೈಟ್ ಬೇಡವಾ ಗ್ರೇನು ಇದೆ ಸರ್ ಇದ್ರ ಪ್ರೈಸ್ 4,50,000 ಸರ್ ವೆಹಿಕಲ್ ಸರ್ ಕೊರೋಲಾ ಆಲ್ಟಿಸ್ ವರ್ನಾ ಬೇಡ ಆಲ್ಟಿಸ್ ತಗೊಳ್ಳಿ ಡೀಸೆಲ್ ವೆಹಿಕಲ್ ಬಹಳ ಸೂಪರ್ ಇದೆ 8,50,000 ಸರ್ ಇನೋವಾ 6,50,000 ಸರ್ ಹೋಂಡಾ ಸಿಟಿ 2,10,000 ಸರ್ ರಿಡ್ಜ್ ZXi ಪೆಟ್ರೋಲ್ 3,25,000 ಸರ್ ಹಂಗೆ ಪೋಲೋ ಇದೆ ಸರ್ ವೈಟ್ ಪೋಲೋ ಸಿಂಗಲ್ ಓನರ್ 2011 3,20,000 ಸರ್ i20 ಪೆಟ್ರೋಲ್ 5,80,000 ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಒಂದು ಹೊಸ ವಿಡಿಯೋ ಮಾಡೋಣ ಅಂತ ರ್ಯಾಂಕ್ ಒನ್ ಕಾರಿಗೆ ಮತ್ತೊಂದ್ಸರಿ ವಿಸಿಟ್ ಮಾಡಿದ್ದೀನಿ ನಾನು ಸೊ ಇವತ್ತು ಮತ್ತೆ ಎಲ್ಲ ಸ್ಟಾಕ್ ಎಲ್ಲ ಚೇಂಜ್ ಮಾಡಿದ್ದಾರೆ ಎರಡು ವರ್ನ ಆಗಿರ್ಬೋದು ಹಾಗೆ ಒಂದು 60,000 ಕಾರ್ ಇದೆ ಅಂದ್ರು ತುಂಬಾನೇ ಈ ಸರಿ ಎಲ್ಲ ಸ್ಟಾಕ್ ಎಲ್ಲ ಚೇಂಜ್ ಮಾಡಿದ್ದಾರೆ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಆರಾಮಿದ್ದೀರಾ ಸರ್ ಓಕೆ ಸರ್ ಇವತ್ತು ಏನೇನು ಸ್ಟಾಕ್ ತರಿಸಿದೆ ಸರ್ ಅಂದ್ರೆ ವರ್ನಗಳು ಎರಡಿದೆ ಸರ್ ಇದೆ ಇದು ಆಲ್ಟಿಸ್ ಇದೆ ಡೀಸೆಲ್ ಟೊಯೋಟಾ ಇನೋವಾ ಇದೆ ಪೋಲೋ ಇದೆ i20 ಇದೆ ಓಕೆ ಸುಮಾರು ಗಾಡಿ ಇದೆ ಸರ್ ಈ ಸರಿ ತುಂಬಾನೇ ಚೇಂಜ್ ಮಾಡ್ತಿದ್ರಲ್ಲ ಸರ್ ಸ್ಟಾಕ್ ಬೇರೆ ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ 65,000 ಇಂದ ಸ್ಟಾರ್ಟ್ ಆಗುತ್ತೆ ಯಾವ್ದು ಇದೇನಾ ಸರ್ ಇದೆ 865,000 ಬಡವರ ಬಾದಾಮಿ ಅಂತ ಅವ್ರು ಹೇಳಿದ್ರು 65,000 ಇದೆ ಅಂತ ನೋಡಿ ಸರ್ ನೆಗೋಷಿಯಬಲ್ ಇರುತ್ತಲ್ವಾ ಇರುತ್ತೆ ಸ್ಲೈಟ್ಲಿ ಯಾವುದೇ ಗಾಡಿ ಆಗಿರ್ಬೋದು ನೆಗೋಷಿಯಬಲ್ ಇದ್ದೇ ಇರುತ್ತೆ ಅನ್ಬೋದು ಸರ್ ಇವತ್ತು ಸ್ಟಾಕ್ ಎಷ್ಟಿದೆ ಸರ್ ಟೋಟಲ್ ಒಂದು 15 ಗಾಡಿ ಇದೆ ಸರ್ 15 ಗಾಡಿ ಇದೆಯಲ್ಲ ಸರ್ ಎಲ್ಲಾನು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇದ್ದೇ ಇರುತ್ತಲ್ಲ ಸರ್ ಈ ಸರಿ ಖಂಡಿತ ಸರ್ ಲೋನ್ ಸರ್ ಲೋನ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ ಸರ್ ಸೇಮ್ ಆಲ್ ಓವರ್ ಕರ್ನಾಟಕ ಲೋನ್ ಆಲ್ ಓವರ್ ಕರ್ನಾಟಕ 2012 ಮೇಲೆ ಇದ್ರೆ ಗಾಡಿ ಮಾಡ್ಕೊಡ್ತೀವಿ ಓಕೆ ಸೊ ಲಾಸ್ಟ್ ಟೈಮ್ ಕಮೆಂಟ್ಗಳಾಗ್ತಿದ್ರಿ ಹೈ ಪ್ರೈಸ್ ಅದು ಇದು ಅಂತ ಅಂದ್ಬಿಟ್ಟು ಸೊ ಬಂದ್ಬಿಟ್ಟು ಗಾಡಿನ ವಿಸಿಟ್ ಮಾಡಿ ನೋಡಿ ಅದು ಅವ್ರು ಏನು ಪ್ರೈಸ್ ಹೇಳಿದ್ದಾರೆ ನೆಗೋಷಿಯಬಲ್ ಇರುತ್ತೆ ಬಟ್ ಅದ್ರ ತಕ್ಕಂಗೆ ಗಾಡಿನೂ ಇರುತ್ತೆ ಅನ್ಬೋದು ಯಾಕಂದ್ರೆ ಅವರು ಫಸ್ಟಿಗೆ ಫ್ರೀಲಾನ್ಸರ್ ಸೇಲ್ ಮಾಡ್ತಿದ್ರು ಅವಾಗ ಒಳ್ಳೆ ಪ್ರೈಸಲ್ಲಿ ಕೊಟ್ಟರು ಇವಾಗ ಅವ್ರು ಚಿಕ್ಕದಾಗ ಶೋರೂಮ್ ಓಪನ್ ಮಾಡಿದ್ರು ಅದೇ ಥರ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಅನ್ಬೋದು ಬಂದ್ಬಿಟ್ಟು ವಿಸಿಟ್ ಮಾಡಿ ಗಾಡಿನ ನೋಡಿ ಆಮೇಲೆ ಪ್ರೈಸ್ ನೀವು ಬೇಕಾದ್ರೆ ನೆಗೋಷಿಯಬಲ್ ಆಗುತ್ತೆ ಇಲ್ಲಾಂದ್ರೆ ಆ ಗಾಡಿ ಮೇಲೆ ಪ್ರೈಸ್ನು ಸ್ಯಾಟಿಸ್ಫೈ ಆಗುತ್ತೆ ಆ ಥರ ಪ್ರೈಸ್ ಇರುತ್ತೆ ಅನ್ಬೋದು ಇಲ್ಲಿ ಸರ್ ಹಾಗೇನೆ ವಿಡಿಯೋ ಶುರು ಮಾಡಿಸ್ಬೇಕಾ ಸೊ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ರ್ಯಾಂಕ್ ಒನ್ ಕಾರಲ್ಲಿ ಮೊದಲ ಕಾರ್ ಯಾವ ಸರ್ ಇವತ್ತು ಮೊದಲೇ ಕಾರ್ ಬಂದ್ಬಿಟ್ಟು ಮಾರುತಿ 800 ಸರ್ 96 ಮಾಡಲು ಥರ್ಡ್ ಓನರ್ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಥರ್ಡ್ ಓನರ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್ 4x4 ಹೊಸ ಬ್ಯಾಟ್ರಿ ಕುಶನ್ ಗಿಶನ್ ಎಲ್ಲ ತೋರಿಸಿ ಬಹಳ ಚೆನ್ನಾಗಿದೆ ಓಕೆ ಥರ್ಡ್ ಓನರ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ಅನ್ಬೋದು ಸೊ ಚೆನ್ನಾಗಿದೆ ವೆಹಿಕಲ್ ಒಂದು ಕಡಿಮೆ ಬಜೆಟ್ ಅಲ್ಲಿ ಯಾರು ಕಲಿಯೋಕೋಸ್ಕರ ಇಲ್ಲ ಸಿಟಿಲಿ ಓಡಿಸೋದಕ್ಕೋಸ್ಕರ ಒಂದು ಚಿಕ್ಕ ಗಾಡಿ ನೋಡ್ತಾ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡೋ ಸರ್ ಪ್ರೈಸ್ ಇರೋದು ಸರ್ ಪ್ರೈಸ್ ಬಂದ್ಬಿಟ್ಟು 65,000 ಸರ್ ಬರೀ 65,000 ಓಕೆ ನೋಡಿ 65,000 ಹೇಳ್ತೀವಿ ಸರ್ ನೆಗೋಷಿಯಬಲ್ ಇರುತ್ತಲ್ವಾ ಸರ್ ಖಂಡಿತ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ನೆಕ್ಸ್ಟ್ ಒಂದು i20 ಸರ್ i20 ಪೆಟ್ರೋಲ್ ಸ್ಪೋರ್ಟ್ಸ್ ವೇರಿಯಂಟ್ ಸರ್ ನಿಮ್ಗೆ ಏರ್ ಬ್ಯಾಗ್ ABS ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಕಂಪನಿ ಸಿಸ್ಟಮ್ ಎಲ್ಲ ಬಂದ್ಬಿಡತ್ತೆ ಗಾಡಿ ಕಲರ್ ನೋಡ್ತಾ ಇದ್ರ ಬಹಳ ಯೂನಿಕ್ ಕಲರ್ ಇದು ಬ್ಲೂ ಕಲರ್ 2017 ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಒಂದು ಮ್ಯೂಸಿಕ್ ಸಿಸ್ಟಮ್ ಆಮೇಲೆ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಬ್ಲೂ ಕಲರ್ ಅಲ್ಲಿ ಇದೆ ನೋಡಿ ಸರ್ ಇನ್ನೊಂದ್ಸರಿ ಡೀಟೇಲ್ಸ್ ಸರ್ ಇದು ಸರ್ 2017 ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಓಕೆ ಸರ್ ಪ್ರೈಸ್ ಸರ್ ಇದ್ರು ಸರ್ 5,80,000 ಹೇಳ್ತಾ ಇದೀನಿ ಎದುರುಗಡೆ ಬಂದ್ರೆ ಒಂದು 570 ಕ್ಲೋಸ್ ಮಾಡ್ಕೊಡ್ತೀನಿ ಸರ್ 570 ಸರ್ ನೆಕ್ಸ್ಟ್ ಪೋಲೋ ಟ್ರೆಂಡ್ ಲೈನ್ ಆಗಿದೆ ಸೆಕೆಂಡ್ ಓನರ್ ಗಾಡಿ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು ಫ್ರೆಶ್ ಇನ್ಶೂರೆನ್ಸ್ ವಿತ್ ಫ್ರೆಶ್ FC ಜೊತೆಗೆ ಗಾಡಿ ಕೊಡ್ತೀನಿ ಸರ್ ಇದ್ರಲ್ಲಿ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಲೆದರ್ ಕುಶನ್ ಎಲ್ಲ ಇದೆ ಸರ್ ಸೊ ವೈಟ್ ಕಲರ್ ಅಲ್ಲಿ ತುಂಬಾ ನೀಟಾಗಿರೋ ವೆಹಿಕಲ್ ನೋಡಿ ಸೊ ಪೋಲೋ ಯಾರು ನೋಡ್ತಾ ಇದ್ರೆ ಸರ್ ಇದ್ರ ಪ್ರೈಸ್ ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 2,85,000 ಕೊಟ್ ಮಾಡ್ತಾ ಇದೀನಿ ಎದುರುಗಡೆ ಬಂದ್ರೆ 270 ಫೈನಲ್ ಮಾಡ್ಕೊಡ್ತೀನಿ ಸರ್ 270 ಸರ್ ನೆಕ್ಸ್ಟ್ ಗಾಡಿ ಬಂದು ಟೊಯೋಟಾ ಇನೋವಾ ಸಿಂಗಲ್ ಓನರ್ 1,49,000 ನೋಡಿದೆ ಸರ್ ವಿತ್ ಶೋರೂಮ್ ರೆಕಾರ್ಡ್ ವೆಹಿಕಲ್ 1,49,000 ನೋಡಿದೆ ಸೊ ನೋಡ್ತಾ ಇರಬಹುದು ಸಿಲ್ವರ್ ಕಲರ್ ಅಲ್ಲಿ ಇದೆ ಇನೋವಾ ಸೊ ಸರ್ ಇದ್ರಲ್ಲಿ ಫೀಚರ್ಸ್ ಅಂದ್ರೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಟಚ್ ಸ್ಕ್ರೀನ್ ಸಿಸ್ಟಮ್ ಲೆದರ್ ಕುಶನ್ ಎಲ್ಲ ಇದೆ ಓಕೆ ಸೊ ಯಾರನ್ನ ಒಂದು ಇನೋವಾ ನೋಡ್ತಿದ್ರೆ ಒಂದು ಬೆಸ್ಟ್ ಬಜೆಟ್ ಅಲ್ಲಿ ಒಂದು ಇನೋವಾ ಇದೆ ನೋಡಿ ಬಹಳ ಚೆನ್ನಾಗಿದೆ ಸರ್ ಗಾಡಿ ಇನ್ನೊಂದ್ಸರಿ ಮಾಡೆಲ್ ಓನರ್ ಪ್ರೈಸ್ ಇರೋದು ಸರ್ ಮಾಡೆಲ್ ಬಂದ್ಬಿಟ್ಟು 2011 ಸಿಂಗಲ್ ಓನರ್ ಕಂಪನಿ ರಿಕಾರ್ಡೆಡ್ ಬರೀ 1.5 ಲಕ್ಷ ಓಡಿದೆ ಸರ್ 1,49,000 ಓಡಿದೆ 6,75,000 ಹೇಳ್ತಾ ಇದ್ದೀನಿ ಎದುರುಗಡೆ ಬಂದ್ರೆ 6,50,000 ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್ 6,50,000 6,50,000 ಇನೋವಾ ಕೊಡ್ತೀನಿ ಇವತ್ತು
ಸರ್ ಇನೋವಾ ಬೇಡ ಅಂತ ಹೇಳಿದ್ರೆ ಕೊರೋಲಾ ಆಲ್ಟಿಸ್ ಇದೆ 2015 ಸೆಕೆಂಡ್ ಓನರ್ ಸರ್. 15 ಸೆಕೆಂಡ್ ಓನರ್. 15 ಸೆಕೆಂಡ್ ಓನರ್ ಡೀಸೆಲ್ ಟಾಪ್ ಎಂಡ್ ಗಾಡಿ ಸರ್. ಓಕೆ ಸರ್ ಫೀಚರ್ಸ್ ಅಂದ್ರೆ ಸರ್ ಇದರಲ್ಲಿ? ಸರ್ ಇದ್ರಲ್ಲಿ ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಲೆದರ್ ಕುಶನ್, ನಿಮ್ದು ಎಲೆಕ್ಟ್ರಾನಿಕ್ ಸೀಟ್ ಬರುತ್ತೆ ಡ್ರೈವರ್ ಇಂದು. ಓಕೆ ಎಲೆಕ್ಟ್ರಾನಿಕ್ ಸೀಟ್ ಫುಲ್ಲಿ ಟಾಪ್ ಎಂಡ್ ಸರ್ ಇದು. ಓಕೆ ಓಕೆ ಸೊ ಯಾವ್ದೇ ತರ ಡೆಂಟ್ ಸ್ಕ್ರಾಚಸ್ ಏನಿಲ್ಲ, ನೀಟ್ ಅಂಡ್ ಕ್ಲೀನ್ ಇದೆ ಗಾಡಿ. ಬಹಳ ಚೆನ್ನಾಗಿದೆ ಸರ್, ಒಳ್ಳೆ ಮೈಲೇಜ್ ಗಾಡಿನೇ ಅಂತ ಹೇಳ್ಬೋದು. ಸೊ ಡೀಸೆಲ್ ಅಂದ್ರಲ್ಲ? ಹಾ ಡೀಸೆಲ್. ಸೊ ಡೀಸೆಲ್ ಅಂದ್ರೆ ಒಳ್ಳೆ ಮೈಲೇಜ್ ಗಾಡಿ ಅಂತ ಹೇಳಿದ್ರೆ ಸರ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ನಿಮ್ಗೆ ಸಿಟಿಯಲ್ಲೇ ಒಂದು 18 ಮೈಲೇಜ್ ಬರುತ್ತೆ ಸರ್. ಇದು ಲಾಂಗ್ ಅಲ್ಲಿ ಅಬೌಟ್ 20 ಬರುತ್ತೆ. ಸೊ ಎಲೆಕ್ಟ್ರಾನಿಕ್ ಸೀಟ್ ಸರ್ ಇದೆಲ್ಲ? ಹಾ. ಸೊ ಅಡ್ಜಸ್ಟ್ ಕೂಡ ಮಾಡ್ಕೊಬಹುದು ನಾವು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಬಹುದು. ಓಕೆ ತುಂಬಾ ಲಕ್ಸುರಿ ವೆಹಿಕಲ್ ನೋಡಿ, ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ವಿತ್ ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಸರ್ ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು 8,50,000 ಹೇಳ್ತಾ ಇದ್ದೀನಿ. ಆನ್ ಟೇಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ಕಡಿಮೆ ಆಗುತ್ತೆ ಇನ್ನೂ? ಆಗತ್ತೆ ಸರ್. ಓಕೆ ಸರ್ ಹೇಳಿ. ಸರ್ ಇನೋವಾ ಆದ್ರೆ ಇನೋವಾ ತಗೊಳ್ಳಿ, ಇಲ್ಲ ಆಲ್ಟಿಸ್ ತಗೊಳ್ಳಿ. ಇದೂನು ಬೇಡ ಅಂತ ಹೇಳಿದ್ರೆ ETS ಇದೆ ಸರ್, ಅದೂನು ಟಾಪ್ ಎಂಡ್ ಇರೋದು. ಎಲ್ಲ ಟೊಯೋಟಾ ಕಂಪನಿನೇ? ಎಲ್ಲ ಟೊಯೋಟಾ ಕಂಪನಿನೇ ಸರ್. ಡೀಟೇಲ್ಸ್ ಇರೋದು ಸರ್ 2011 VX ಮಾಡಲು ಪೆಟ್ರೋಲ್ ಆಗಿರುತ್ತೆ. ನಿಮ್ಗೆ ಏರ್ ಬ್ಯಾಗ್, ಮ್ಯಾಗ್ವಿಲ್, AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಫ್ಯೂಚರ್ ಬರುತ್ತೆ ಸರ್ ಇದ್ರಲ್ಲಿನು. ಓಕೆ ಓಕೆ ಸೊ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ನಿ ಸಿಸ್ಟಮ್, ಲೆದರ್ ಕುಶನ್ ಎಲ್ಲ ಇದೆ. ಮ್ಯಾಗ್ವಿಲ್ ಇದೆ ಎಲ್ಲ ನೋಡಿ. ಸರ್ ಇದ್ರ ಪ್ರೈಸ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 3,50,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 3,20,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,20,000ಕ್ಕೆ? 3,20,000ಕ್ಕೆ. ಓಕೆ ಸರ್ ನೆಕ್ಸ್ಟ್? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೋಡಾ ಫಾಬಿಯಾ 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ ಟಾಪ್ ಎಂಡ್ ಇದೂನು. ನಿಮ್ಗೆ ಕಂಪ್ನಿಯಿಂದಾನೆ ಅಲೈ ವೀಲ್, ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಸಿಂಗಲ್ ಓನರ್ ವೆಲ್ ಮೇಂಟೈನ್ಡ್ ಗಾಡಿ ಸರ್ ಇದು. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ 4 ಬ್ರ್ಯಾಂಡ್ ನ್ಯೂ ಇದೆ ಟೈರ್ ಇದ್ರಲ್ಲಿ. ಓಕೆ ಸರ್ ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು 2,35,000 ಕೊಟ್ ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ 2,10,000 ಫೈನಲ್ ಮಾಡ್ಕೊಡ್ತೀನಿ. 2,10,000ಕ್ಕೆ? 10,000 ಲೋನ್ ಹೋಗುತ್ತೆ ಸರ್ ಇದಕ್ಕೆ. ಸರ್ ಇನ್ನೊಂದು ಪ್ರೈಸ್ ಸರ್? ಇನ್ನೊಂದು ಪ್ರೈಸ್ 2,05,000 ಕೊಡ್ತೀನಿ ಬನ್ನಿ ಸರ್. ಓಕೆ ಓಕೆ ಸರ್ ನೆಕ್ಸ್ಟ್ ಸರ್? ಹೋಂಡಾ ಸಿಟಿ 2006 ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಸರ್ ಇದು. ಪೆಟ್ರೋಲ್ ಅಲ್ವಾ? ಪೆಟ್ರೋಲ್. ಓಕೆ ಓಕೆ ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ? ಸರ್ ಇದರಲ್ಲಿ ಫ್ಯೂಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ ಇದಕ್ಕೂ ಟೈರ್ ಕೂಡ 4 ಬ್ರ್ಯಾಂಡ್ ಹಾಕ್ಸಿಬಿಟ್ಟಿದ್ದಾರೆ ಅನ್ಬೋದು. ಸರ್ ಇದ್ರ ಪ್ರೈಸ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 2,10,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 2,05,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,05,000? ಸರ್ ಇನ್ನೊಂದು ಪ್ರೈಸ್ ಸರ್ ಇದಕ್ಕೂ? ಸರ್ ಆನ್ ಟೇಬಲ್ ಅಂದ್ರೆ 2 lakh ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಒಳ್ಳೆ ಗಾಡಿ. ಓಕೆ ವರ್ಣ ಸರ್? ಸರ್ ನಮ್ಮ ಹತ್ರ ಇವತ್ತು 2 ಇದೆ ವರ್ಣ. ಅದು ಡೀಸೆಲ್ ವೇರಿಯಂಟ್. ನಿಮ್ಗೆ ವೈಟ್ ಬೇಕಾ ವೈಟ್ ತಗೊಳ್ಳಿ, ಗ್ರೇ ಒಂದಿದೆ ಅದು ಬೇಕಾದ್ರೆ ಅದು ತಗೊಳ್ಳಿ. ಸರ್ ಫಸ್ಟ್ ವೈಟ್ ತೋರಿಸ್ಬಿಡಿ ನಮ್ಗೆ. ಸರ್ ವೈಟ್ ಬಂದ್ಬಿಟ್ಟು 2014 ಸಿಂಗಲ್ ಓನರ್, ಟಾಪ್ ಎಂಡ್. ಸಿಂಗಲ್ ಓನರ್ ಇದು ವೆಹಿಕಲ್? ಸಿಂಗಲ್ ಓನರ್ ಸರ್. ಓಕೆ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಸರ್ ಫೀಚರ್ಸ್ ಅಂದ್ರೆ? ಫ್ಯೂಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಲೆದರ್ ಕುಶನ್, ಮ್ಯಾಗ್ವೀಲ್. ಓಕೆ ಸರ್ ಇನ್ನೊಂದ್ಸರಿ ಮಾಡಲ್, ಓನರ್, ಪ್ರೈಸ್ ಸರ್? ಸರ್ ಮಾಡಲ್ ಬಂದ್ಬಿಟ್ಟು 2014 ಓನರ್ ಸಿಂಗಲ್ ಡೀಸೆಲ್. ಸರ್ ಪ್ರೈಸ್ ಬಂದ್ಬಿಟ್ಟು 4,95,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ ಒಂದು 4,80,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 4,80,000ಗೆ? 4,80,000ಗೆ 2014 ಮಾಡಲು ಸಿಂಗಲ್. ಹಾಗೆ ಹಿಂದೆ ಇನ್ನೊಂದು ವರ್ಣ ಇದೆ ಸರ್, ಗ್ರೇ ಕಲರ್. ಸರ್ ಇದು ಬಂದ್ಬಿಟ್ಟು 2014 ಗ್ರೇ ಕಲರ್ ಮಿಡ್ಲ್ ವೇರಿಯಂಟ್ ಆಗಿರುತ್ತೆ. ಇದು ಅಲೈವಿಲ್ ಒಂದು ಬರಲ್ಲ. ಓಕೆ ಓಕೆ ಸೊ ಇದು ಗ್ರೇ ಕಲರ್ ಇದೆ ನೋಡಿ, ಅದು ವೈಟ್ ಇತ್ತು. ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ ಮಿಡ್ ವೇರಿಯಂಟ್ ಅಂದ್ರೆ? ಸರ್ ಇದರಲ್ಲಿ ಫೀಚರ್ಸ್ ಸಿಸ್ಟಮ್, AC, ಪವರ್ ಸ್ಟೇರಿಂಗ್, ಲೆದರ್ ಕುಶನ್ ನೋಡಿ ಸರ್. ಕುಶನ್ ತೋರಿಸಿ ಸರ್, ಇದರಿಂದ ಸೂಪರ್ ಆಗಿದೆ. ಓಕೆ ಓಕೆ ಆಮೇಲೆ ಒಂದು ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್. ಇದಕ್ಕೆ ಮ್ಯಾಗ್ವೀಲ್ ಅಷ್ಟೇ ಬರಲ್ಲ, ಈ ಗಾಡಿ ಮ್ಯಾಗ್ವೀಲ್ ಬರ್ತಿತ್ತು. ಸರ್ ಪ್ರೈಸ್ ಸರ್ ಇದ್ರದ್ದು? ಸರ್ ಪ್ರೈಸ್ ಬಂದ್ಬಿಟ್ಟು ಇದರಿಂದ 4,50,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್ ಇನ್ನೊಂದು ಸರಿ? 4,50,000. ಸರ್ ಇನ್ನೊಂದು ಪ್ರೈಸ್ ಸರ್ ಇದಕ್ಕೆ? ಸರ್ ನಿಮ್ ಕಡೆ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ಲಿ, ಆನ್ ಟೇಬಲ್ 4,40,000 ಕೊಡ್ತೀನಿ ಸರ್. ಓಕೆ ಬ್ಲಾಕ್ ಕಲರ್ ಸ್ಯಾಂಟ್ರೋ ಸರ್? ಸರ್ ಸ್ಯಾಂಟ್ರೋ 2006 ಮಾಡಲ್ ಪೆಟ್ರೋಲ್, 3rd ಓನರ್ ಆಗಿದೆ ಸರ್. ಗಾಡಿಯಲ್ಲಿ ಬಂದ್ಬಿಟ್ಟು ಲೆದರ್ ಕುಶನ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ನಿಮ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಓಕೆ ಡಬಲ್ ಆಂಪ್, ಡಬಲ್ ಊಫರ್ ಇಲ್ಲಿ ತೋರಿಸಿ ಸರ್. ತೋರಿಸಿ ಸರ್, ಓಪನ್ ಮಾಡಿ ನೋಡಿ. ಆಂಪ್ ಊಫರ್ ಎಲ್ಲ ಇದೆ ಇಲ್ಲಿ ನೋಡಿ, ಆಂಪ್ ಇದೆ. ಸೊ ಊಫರ್ ಎಲ್ಲ ಹಾಕ್ಸ್ಬಿಟ್ಟಿದ್ರೆ ಅನ್ಬೋದು. ಸೊ ಒಂದು ರೇಂಜಿಗೆ ನಿಮಗೆ ಒಂದು ಬೆಸ್ಟ್ ಬಜೆಟ್ ಅಲ್ಲಿ ಇದೆ ಅನ್ಬೋದು. ಸರ್ ಇನ್ನೊಂದ್ಸರಿ ಡೀಟೇಲ್ಸ್ ಸರ್ ಇದ್ರದ್ದು? ಸರ್ 2006 3rd ಓನರ್ ಪೆಟ್ರೋಲ್ ಆಗಿದೆ ಗಾಡಿ. 1,60,000 ಕೊಡ್ತೀನಿ ಸರ್. ಎಷ್ಟು ಸರ್ ಇದು? 1,60,000. 60,000ಕ್ಕೆ? ಸರ್ ಇನ್ನೊಂದು ಪ್ರೈಸ್ ಏನಾಗುತ್ತಾ? 1,50,000 ಮಾಡ್ಕೊಡ್ತೀನಿ ಬನ್ನಿ ಸರ್. 1,50,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್
ಸರ್ ನೆಕ್ಸ್ಟ್ ರಿಡ್ಜ್ ZXi ಪೆಟ್ರೋಲ್ ವೇರಿಯಂಟ್ ಓಕೆ ಸಿಂಗಲ್ ಓನರ್ ಗಾಡಿ ಸರ್ ಇದು. ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ ನಿಮ್ಗೆ ಇದು ಫುಲ್ ಟಾಪ್ ಹ್ಯಾಂಡ್ ಬರುತ್ತೆ ರಿಡ್ಜ್ ಅಲ್ಲಿ ZXi. ಸೊ ವೈಟ್ ಕಲರ್ ಅಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್, ಮ್ಯಾಗ್ವಿಲ್ ಎಲ್ಲ ಬರುತ್ತಲ್ಲ. 5 ಮ್ಯಾಗ್ವಿಲ್, ಕಂಪ್ನಿ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS, ಡುವಲ್ ಟೋನ್ ಇಂಟೀರಿಯರ್ ಎಲ್ಲ ಬರುತ್ತೆ. 68,000 ಓಡಿದೆ ಸರ್ ಆನ್ ರೆಕಾರ್ಡ್ ಇದು. 68,000 ಓಡಿದ್ಯಾ? 68,000 ಓಡಿದೆ. ಸಿಂಗಲ್ ಓನರ್. ಸಿಂಗಲ್ ಓನರ್ ಟಾಪ್ ಅಂಡ್ ರಿಡ್ಜ್. ಓಕೆ ಸರ್, ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಸರ್, ಪೆಟ್ರೋಲ್ ಗಾಡಿ ಇದು. ಓಕೆ ಸರ್, ಇದ್ರ ಪ್ರೈಸ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 3,10,000 ಕೊಡ್ತೀನಿ ಸರ್. 3,10,000 ಗೆ? 3,10,000 ಇನ್ನೋ ಪ್ರೈಸ್ ಸರ್ ಆನ್ ಟೇಬಲ್ ಬರ್ಲಿ, ಇನ್ನು ನಮ್ ಕೈಯಿಂದ ಏನಾಗುತ್ತೆ ಅದು ಮಾಡ್ಕೊಡ್ತೀನಿ. ಟಾಪ್ ಅಂಡ್ ವೆಹಿಕಲ್ ಸರ್? ಟಾಪ್ ಅಂಡ್ ವೆಹಿಕಲ್. ಓಕೆ ಸರ್, ಇನ್ನೊಂದು ಪೋಲೋ ವೈಟ್ ಸರ್, ವೈಟ್ ಪೋಲೋ ಟ್ರೆಂಡ್ ಲೈನ್ 2011 ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್? ಸಿಂಗಲ್ ಓನರ್. ಟ್ರೆಂಡ್ ಲೈನ್ ಯಾವ್ದೇ ತರ ಡೆಂಟ್ ಸ್ಕ್ರಾಚಸ್ ಏನಿಲ್ಲ, ಬಹಳ ನೀಟ್ ಅಂಡ್ ಕ್ಲೀನ್ ಇದೆ ಸರ್. ಓಕೆ ಸರ್, ಇದ್ರಲ್ಲಿ ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪ್ನಿ ಸಿಸ್ಟಮ್, ಲೆದರ್ ಕುಶನ್, ಎಲ್ಲಾ ತರ ಫೀಚರ್ ಇದೆ ಸರ್ ಇದರಲ್ಲಿ. ಓಕೆ, ವೈಟ್ ಕಲರ್ ಎಲ್ಲ ಹೇಳ್ದಂಗೆ ಯಾವ ತರ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಆಗಿರೋ ವೆಹಿಕಲ್. ಸರ್ ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು 3,25,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ ಒಂದು 3,15,000 ಕೊಡ್ತೀನಿ ಸರ್. 3,15,000 ಗೆ? 15,000 ಗೆ 2011 ಸಿಂಗಲ್ ಓನರ್ ಪೋಲೋ. ಇದು ಸಿಂಗಲ್ ಓನರ್? ಸಿಂಗಲ್ ಓನರ್. ಓಕೆ ಓಕೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಶಿಫ್ಟ್, ಬಹಳಾನೇ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. 2005 ಸೆಕೆಂಡ್ ಓನರ್. ಓಕೆ. VXi ಪೆಟ್ರೋಲ್ ವೇರಿಯಂಟ್ ಆಗಿರೋದು ಸರ್. ಸೆಕೆಂಡ್ ಓನರ್ ಸರ್ ಇದು? ಸೆಕೆಂಡ್ ಓನರ್. ಪೆಟ್ರೋಲ್ ವೆಹಿಕಲ್. ಆಲ್ ಡಾಕ್ಯುಮೆಂಟ್ಸ್ ಸರ್ ರನ್ನಿಂಗ್ ಸರ್. ಇದರಿಂದ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಒಂದು ಬರುತ್ತೆ. ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡಿ, ಆಫ್ಟರ್ ಮಾರ್ಕೆಟ್ ಸೋನಿದು. ಹಾಗೇನೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಫ್ರೆಶ್ ಇದೆ ಅಂತೆ. ಸರ್ ಪ್ರೈಸು? ಸರ್ ಪ್ರೈಸ್ ಬಂದ್ಬಿಟ್ಟು 2,10,000 ಹೇಳ್ತಾ ಇದೀವಿ. ಎದುರುಗಡೆ ಬಂದ್ರೆ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಪೆಷಲ್ ಆಫರ್ 195 ಕೊಡ್ತೀನಿ ಸರ್. 195 ಗೆ? 195 ಗೆ ಶಿಫ್ಟ್. ಅದು VXi ಸರ್, LXi ಅಲ್ಲ, VXi. ಓಕೆ ಓಕೆ ಸರ್. i20 2010 ಮ್ಯಾಗ್ನಾ ಆಪ್ಷನಲ್ ಸರ್. ಸಿಂಗಲ್ ಓನರ್ ಆಗಿದೆ. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್ ಓನರ್. i10 ಬೆಲೆಯಲ್ಲಿ i20 ಕೊಡ್ತೀನಿ ಸರ್. ಅದು ಸಿಂಗಲ್ ಓನರ್. ಏನ್ ಹೇಳ್ತಿದ್ರೆ? i10 ಬೆಲೆಯಲ್ಲಿ i20 ಕೊಡ್ತಾ ಇದೀನಿ. ಸಿಂಗಲ್ ಓನರ್? ಸಿಂಗಲ್ ಓನರ್ ಸರ್. ಓಕೆ ಸರ್, ಪ್ರೈಸ್ ಹೇಳಿ ಸರ್ ನೋಡೋಣ. ಸರ್ ಇದ್ರಿಂದ ಪ್ರೈಸ್ ಬಂದ್ಬಿಟ್ಟು 2,60,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 2,50,000 ಕೊಡ್ತೀನಿ ಸರ್. 2,50,000 ಗೆ. ಅದು ಸಿಂಗಲ್ ಓನರ್, ಫ್ರೆಶ್ FC ಜೊತೆಗೆ. ಓಕೆ ಓಕೆ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಬನ್ನಿ, ಬೇಗ ತಗೊಂಡೋಗಿ. ಈ ಆಫರ್ ಅಲ್ಲಿ ಗಾಡಿ ಸಿಗಲ್ಲ i20. ಓಕೆ ಸರ್. ಓಕೆ.